ಗೆ ಗಣ್ಯ ಅತಿಥಿಗಳಿಂದ ಗಣ್ಯ ಗಾಯಕರಿಂದ ಕಾರ್ಯಕ್ರಮ ಉದ್ಘಾಟನೆ ನಡೀತಾ ಇದೆ, ನಡೆಯುತ್ತಾ ಇದೆ. ಇನ್ನು ಜೋರಾದ ಚಪ್ಪಾಳೆ ಬಂದಾಗ ಅವರೆಲ್ಲರೂ ಕೂಡ ಆನಂದ ಮತದಾನದಿಂದ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರೂ ತಿಳಿದಿರುವಂತಹ ಚಪ್ಪಾಳೆ ಸತತವಾಗಿ ಬರ್ತಾ ಇದೆ. ಕೆ ಅನಂತರಾಮ್ ಸರ್ ಅವರು ಪೂರ್ವಿ ಸಂಗೀತ ಅಕಾಡೆಮಿಯ ಉಪಾಧ್ಯಕ್ಷರಾಗಿ ಕೂಡ ತಮ್ಮ ಮುಂದೆ ಬರುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂರ್ವಿ ಸಂಗೀತ ಅಕಾಡೆಮಿ ಈ ವರ್ಷ ತನ್ನ 13ನೇ ವಾರ್ಷಿಕೋತ್ಸವವನ್ನು ಆಚರಿಸಲಿದೆ. ಸುಮಾರು 500ಕ್ಕೂ ಮಿಕ್ಕಿ ಕಲಾವಿದರಿಗೆ ಇಲ್ಲಿ ಒಂದು ವೇದಿಕೆಯನ್ನು ನೀಡಿ 13 ವರ್ಷಗಳಿಂದ ಈ ವರ್ಷವೂ ಸೇರಿ 13 ಜನ ಮಹನೀಯರುಗಳಿಗೆ ಎಲ್ಲ ಕಲಾ ಪ್ರಕಾರಗಳಲ್ಲಿ ಪೂರ್ವಿ ಪುರಸ್ಕಾರವನ್ನು ನೀಡುತ್ತಾ ಬರುತ್ತಾ ಮತ್ತು ಮಲೇಷ್ಯಾದಲ್ಲಿ ತನ್ನ ಇರುವಿಕೆಯನ್ನು ಗುರುತಿಸಿಕೊಂಡು ಸುಮಾರು 300ರಿಂದ 400 ವಿದ್ಯಾರ್ಥಿಗಳು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ, ನೃತ್ಯ ಹಾಗೂ ತಾಳವಾದ್ಯಗಳು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದರೊಳಗೆ ಪರಿಣಿತ ಶಿಕ್ಷಕರು ಇದ್ದಾರೆ. ಅವರಿಂದ ಮಾರ್ಗದರ್ಶನ ಪರೀತಾ ಇವತ್ತನೇ ನಾವು ಆಲಿಸಿದ್ವಿ ಹಿಂದೂಸ್ತಾನಿ ಸಂಗೀತದ ಒಂದು ಇನ್ವೊಕೇಷನನ್ನು. ಎಲ್ಲರಿಗೂ ನಮಸ್ಕಾರ. ಪೂರ್ವಿ ಸಂಗೀತ ಅಕಾಡೆಮಿಯ ಕಿರುಪರಿಚಯ. ಬೆಂಗಳೂರಿನ ಮಲ್ಲೇಶ್ವರಂ ಬಡಾವಣೆಯಲ್ಲಿರುವ ಪೂರ್ವಿ ಸಂಗೀತ ಅಕಾಡೆಮಿಯ ಕಿರುಪರಿಚಯ ಮಾಡಿಕೊಡಲು ನನಗೆ ಹೆಮ್ಮೆ ಮತ್ತು ಸಂತಸ ತಂದಿದೆ. 2012 ಆಗಸ್ಟ್ ತಿಂಗಳಲ್ಲಿ ಸುಮಾರು 10 ಜನ ಟ್ರಸ್ಟಿ ಸೇರಿ ನೋಂದಣಿಗೆ ಟ್ರಸ್ಟ್ ಆಗಿ ಈ ಸಂಸ್ಥೆಯನ್ನು ನಿರ್ಮಾಣಿಸಲಾಯಿತು. ಇದನ್ನು ನವೆಂಬರ್ 4, 2002ರಂದು ಪದ್ಮಭೂಷಣ ಡಾಕ್ಟರ್ ವಿದ್ವಾನ್ ಆರ್ ಕೆ ಶ್ರೀಕಂಠನ್ ಹಾಗೂ ಪ್ರೊಫೆಸರ್ ವಿದ್ವಾನ್ ಮೈಸೂರು ಸುಬ್ರಹ್ಮಣ್ಯವರ ಉದ್ಘಾಟನೆ ಮಾಡಿ ಪೂರ್ವಿಯನ್ನು ಆಶೀರ್ವದಿಸಿ ಚಾಲನೆ ನೀಡಿದರು. ಈ ಅಕಾಡೆಮಿಯ ಮೂಲ ಉದ್ದೇಶ ನಮ್ಮ ಭಾರತ ದೇಶದ ಶಾಸ್ತ್ರೀಯ ಸಂಗೀತ ಹಾಗೂ ನೃತ್ಯ ಕಲೆಯ ಸೊಬಗನ್ನು ಎಲ್ಲ ವರ್ಗದ ಹಾಗೂ ಎಲ್ಲ ವಯಸ್ಸಿನ ಜನರ ಮನಮುಟ್ಟುವಂತೆ ಮಾಡುವುದು. ಈ ನಿಟ್ಟಿನಲ್ಲಿ ಅಕಾಡೆಮಿಯು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಸುಪ್ರಸಿದ್ಧ ಹಾಗೂ ಪ್ರತಿಭಾವಂತ ಉದಯೋನ್ಮುಖ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಪೂರ್ವಿ ಅಕಾಡೆಮಿಯ ಒಂದು ಕಿರುಕಾಣಿಕೆಯನ್ನು ತಾವು ಅರ್ಪಿಸಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆ ಕೊಟ್ಟು ಎಲ್ಲರನ್ನೂ ಕರ್ನಾಟಕದಲ್ಲಿ ಚಪ್ಪಾಳೆ ಗಾಯಕರಿಗೆ ಅಥವಾ ಕಲಾವಿದರಿಗೆ ಹುಮ್ಮಸ್ಸನ್ನು ನೀಡುವಂಥದ್ದು, ಉತ್ತೇಜನವನ್ನು ನೀಡುವಂಥದ್ದು ಪೂರ್ವಿ ಸಂಗೀತ ಅಕಾಡೆಮಿಯ 13ನೇ ವಾರ್ಷಿಕೋತ್ಸವದಲ್ಲಿ ನಾವು ಕಾಣ್ತಾ ಇದ್ದೇವೆ. ಖ್ಯಾತ ಹಿಂದೂಸ್ತಾನಿ ಗಾಯಕರಾದಂತಹ ಪಂಡಿತ್ ನಂದಕುಮಾರ್ ಅವರಿಗೆ ಪೂರ್ವಿ ಪುರಸ್ಕಾರ 2025ರ ಸನ್ಮಾನವನ್ನು ನಾವು ಮುಂದುವರೆದಿದ್ದೇವೆ. ಚಪ್ಪಾಳೆ ಇದ್ದಾರೆ ಅವರನ್ನು ಗಾಯಕರನ್ನು ಅಭಿನಯಿಸಬೇಕು. ಹೃದಯ ತುಂಬಿ ಬಂದಾಗ ಮಾತು ಕಮ್ಮಿ ಆಗಿಬಿಡುತ್ತೆ. ಏನ ಮಾತಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ. ಅದಕ್ಕೆ ಬರ್ಕೊಂಡಿದ್ರೆ ಸ್ವಲ್ಪ ಓದ್ತೀನಿ ಅಷ್ಟೇ. ನಮ್ದು ಏನಿದ್ರು ಹಾಡೋದು ಜಾಸ್ತಿ.
ವೇದಿಕೆಯಲ್ಲಿನ ಎಲ್ಲ ಮಹನೀಯರಿಗೂ ಹಾಗೂ ಸಂಗೀತ ಪ್ರೇಮಿ ನಿಮಗೆಲ್ಲರಿಗೂ ನಮಸ್ಕಾರ. ಸಂಗೀತ ಅನ್ನೋದು ಒಂದು ದೈವಿಕ ಕಲೆ. ಸಂಗೀತದಲ್ಲಿ ಆಸಕ್ತಿ ಪರಿಣಿತಿ ಪಡೆಯುವುದಕ್ಕೆ ನಮ್ಮಲ್ಲಿ ಗಂಧರ್ವಾಂಶ ಕಾರಣ ಎಂದು ನಮ್ಮ ಗುರುಗಳು ಹೇಳ್ತಾ ಇದ್ರು. ಗಂಧರ್ವಾಂಶ ಇರ್ಬೇಕಂಡ್ರಿ, ಆದರೆ ಮಾತ್ರ ಸಂಗೀತ ಕಡೆ ಅಟ್ರಾಕ್ಟ್ ಆಗ್ತಾರೆ, ಸಂಗೀತಗಾರ ಆಗ್ತಾರೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಈಗ ನೋಡಿದ್ರೆ ಗಂಧರ್ವರ ಒಂದು ಸಭೆ ಥರನೇ ಇದೆ. ಸಂಗೀತ ಸಿದ್ಧಿಸಬೇಕಾದ್ರೆ ಸಾಧನೆ ಮಾಡಬೇಕು. ಈಗ ನಾನು ಇಷ್ಟು ವರ್ಷದಿಂದ ಕಂಡುಕೊಂಡಿರೋ ಸತ್ಯ ಏನು ಅಂದರೆ, ಸಾಧನೆ ಮಾಡದೇ ಇದ್ದರೆ ಒಂದು ಹಂತದವರೆಗೂ ಹಾಡ್ತಾರೆ, ಎಲ್ಲ ಸರಿ. ಸಾಧನೆ ಮಾಡಿ, ಸಂಶೋಧನೆ ಮಾಡಿ, ಕೃಷಿ ಮಾಡಿ, ಅದು ಮಾಡಿದಾಗಲೇ ಅದ್ರದ್ದು ಸಂಗೀತದ ಏನಾದ್ರು ಒಂದು ಸ್ವಲ್ಪ ಗೊತ್ತಾಗ್ಬೋದು ಅಷ್ಟೇ. ಇಡೀ ವಾಲ್ಮೀಕಿ ತನ್ನ ಕಾವ್ಯವನ್ನು ಬರೆದದ್ದೇ ಹಾಡೋದಕ್ಕೆ. ಅದು ಅತ್ಯಂತ ಶ್ರೇಷ್ಠವಾದಂಥ ಗೇವೆ ಕಾವ್ಯ. ಅವರನ್ನು ಆದಿಕವಿ ಅಂತ ಹೇಳಿಲ್ಲ, ಆದಿ ಸಂಗೀತ ಕವಿ ಅಂತ ನಾನು ಕರಿತೀನಿ. ಈ ವೇದಿಕೆಯಲ್ಲಿ ತುಂಬ ಸ್ನೇಹಿತರಿದ್ದಾರೆ. ಇದ್ದಕ್ಕಿದ್ದಾಗೆ ನಾನು ಯಾರೋ ಪಂಡಿತ ಮಹಾಶಯರಿದ್ದಾರೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಣ ಅಂತಂದರೆ, ನಾನು ಕೆಳಗಡೆ ಬಂದ ತಕ್ಷಣ ನಮ್ಮ ನಂದಕುಮಾರ್ ಬಂದು ಹಳೆಯ ಸ್ನೇಹಿತರು, ವಿದ್ಯಾರ್ಥಿ ದಶೆಯ ಸ್ನೇಹಿತರು. ನಂದಕುಮಾರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹಣದವನ್ನ ಎಣಿಸ್ತಾ ಸಂಗೀತ ಕೇಳಿದ್ರು ಅಂತ ಅಂದ್ಕೊಂಡಿದ್ದೆ. ಆದರೆ ಅದರ ಜೊತೆಗೆ ಕುರುಡಿ ವೆಂಕಟಾಚಾರ್ಯ ಎಂಥ ಮಹಾನುಭಾವರು, ಆ ಕಾಲದ ಮಹಾನುಭಾವರು, ಚಿಂತನಪಲ್ಲಿಯವರು, ಕುರುಡಿಯವರು, ಇವರೆಲ್ಲ ಪ್ರದರ್ಶಿತರಾಗ್ತಾ ಇರಲಿಲ್ಲ. ತಮ್ಮ ಪಾಡಿಗೆ ತಾವು ಹರಿಣಿ ಇಟ್ಟಂಗಿರು, ಶ್ರೀಪಾದರು ಇಟ್ಟಂಗಿರು, ಆ ಟಾ ಇದೆಯಲ್ಲ, ಟಾ ಮಾಡಿ ಇಂಪಾರ್ಟೆಂಟು, ಇಟ್ಟಂಗಿರು ಅಲ್ಲ, ಇಟ್ಟಂಗಿರು, ಎಂಥ ಒಂದು ಧ್ವನಿ, ಅದರಲ್ಲಿ ಅರ್ಥ ನೋಡಿ. ಹಾಗೆ ಬದುಕಿದವರು. ಕುರುಡಿ ವೆಂಕಟಾಚಾರ್ಯ ಮಗ ನಾನು ಸ್ನೇಹಿತ ಅಂತ ಒಂದು ನನ್ನ ಗರಿ ಇಟ್ಕೊಳ್ಬೋದಂತ ನಂದಕುಮಾರು ಯಾವಾಗ ಇಂದೋರಿಗೆ ಹೋದ್ರಿ, ಯಾವಾಗ ಪಾಟಿಯಾಲಕ್ಕೆ ಹೋದ್ರಿ, ಯಾವಾಗ ಆಗ್ರಕ್ಕೆ ಹೋದ್ರಿ, ಈ ಘರಾನಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಪ್ರಯೋಗ ಮಾಡಿಕೊಂಡು, ಪ್ರಯೋಗಶೀಲತೆ. ಮುತ್ತುಸ್ವಾಮಿ ದೀಕ್ಷಿತರು ವಯಲಿನನ್ನು ಕಲ್ತ್ಕೊಂಡು ಅವರು ವಯಲಿನನ್ನು ಟೇಮ್ ಮಾಡದೇ ಇರ್ತಾ ಇದ್ದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಡೋಗ್ರ ವೆಂಕಟಪ್ಪ ಮೊದಲು ಶುರು ಮಾಡಿದ್ದು ಪುತ್ತೂರಿನಲ್ಲಿ. ಶ್ರೀಯುತರು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾಚೆ ಗ್ರಾಮದಲ್ಲಿ ಬಡ ಕೃಷಿಕ ಕುಟುಂಬದಲ್ಲಿ ಜನಿಸಿರುವಂಥವರು. ಪೋಷಕರಾಗಿರುವಂತಹ ಈಶ್ವರಪ್ಪಯ್ಯ ಮತ್ತು ಕಾವೇರಮ್ಮ ಈ ದಂಪತಿಗಳಿಗೆ ಇವರು ಸೇರಿದಂಥವರು. ದಕ್ಷಿಣ ಕನ್ನಡದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ನಂತರ ಅವರು ಬೆಳಗಾವಿಯ ಆರ್ಪಿಡಿ ಕಾಲೇಜಿನಲ್ಲಿ BA ಪದವಿ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಪಡೆಯುವ ಮೂಲಕವಾಗಿ MA ಮುಗಿಸಿಕೊಂಡಿದ್ದಾರೆ. ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅಂತ ಅವರು ಹೇಳಿದರು. ಈಗ 13ನೇ ವಾರ್ಷಿಕೋತ್ಸವವನ್ನು ಈ ದಿವಸ ಆಚರಿಸ್ಕೊಳ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಪೂರಿ ಸಂಗೀತ ಅಕಾಡೆಮಿಯ ಅಧ್ಯಕ್ಷರು ಆದಂಥ ಶ್ರೀ ಪಿ ಉಮಾಪತಿ ರಾಜು ಅವರಿಗೆ ಪೂರಿ ಸಂಗೀತ ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ನಂದಕುಮಾರ್ ಕುರುಡಿಯವರು ಈ ದಿವಸ ನಮ್ಮ ಪೂರ್ವಿ ಸಂಗೀತ ಅಕಾಡೆಮಿಯ ಒಂದು ಪುರಸ್ಕಾರವನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಸಂತೋಷವನ್ನು ಕೊಟ್ಟಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಅವರು ಬಂದು ಈ ಪುರಸ್ಕಾರವನ್ನು ಸ್ವೀಕರಿಸಿದ್ದಕ್ಕಾಗಿ ಹಾಗೂ ಮುಂದಿನ ಭಾಗದಲ್ಲಿ ನಮಗೆ ಸಂಗೀತದ ರಸದೌತಣವನ್ನು ನೀಡುತ್ತಿರುವುದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾನು ಪೂರ್ವಿ ಸಂಗೀತ ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಅವರು ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ KE ರಾಧಾಕೃಷ್ಣ ಅವರು, ಶಿಕ್ಷಣ ತಜ್ಞರು. ಅವರು ಕೂಡ ತಮ್ಮ ಮಾತುಗಳಿಂದ ನಮ್ಮೆಲ್ಲರಿಗೆ ಸಂತೋಷವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಪೂರ್ವಿ ಸಂಗೀತ ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಮ್ಮ ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಹಿಂದೂಸ್ತಾನಿ ಗಾಯನ ತಾವುಗಳೆಲ್ಲರೂ ಇದ್ದು
ಗಾಯನವನ್ನು ಆಸ್ವಾದಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಉಮಾಪತಿ ರಾಜು ಅಂತ. ನಾನು ಬೇಸಿಕಲ್ಲಿ ಬಿಲ್ಡರು, ಇಂಡಸ್ಟ್ರಿಯಲಿಸ್ಟು. ನನಗೆ ಸಂಗೀತ ಬಗ್ಗೆ ಅಷ್ಟು ಗೊತ್ತಿಲ್ಲ. ದೇವರ ದಯದಿಂದ ನಾನು ಡೈರೆಕ್ಟಾಗಿ ಪ್ರೆಸಿಡೆಂಟೇ ಆಗಿಬಿಟ್ಟು ಈ ಪೂರ್ವಿ ಸಂಗೀತ ಅಕಾಡೆಮಿಗೆ. ಅದು ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದು ನಮ್ಮ ಪ್ರೋಟಿಸ್ಟು ಅನಂತರಾಮ ಮತ್ತು ಸುಮಾರು ಎಲ್ಲರೂ ಟ್ರಸ್ಟಿಗಳೆಲ್ಲರೂ ಇದು ಮ್ಯೂಸಿಕ್ಕಲ್ಲಿ ಎಲ್ಲ ಪಂಡಿತರು. ಬಟ್ ನಾನಂತೂ ಇಲ್ಲ. ಆದರೆ ನಾನು ಡೈರೆಕ್ಟಾಗಿ ಪ್ರೆಸಿಡೆಂಟಾಗಿ ನಾನು ಮಾಡಿದ್ದಾರೆ. ಅದು ನನಗೆ ದೇವರು ಕೊಟ್ಟಿರೋ ವರ ಅಂದ್ಕೊಂಡು ಇದೆಲ್ಲ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಒನ್ ಆಫ್ ದ ಫೇಮಸ್ ಅಕಾಡೆಮಿ ಇದು ಈಗ ಬೆಂಗಳೂರಲ್ಲಿ. ಸೊ ಇದು ಹಿಂಗೆ ಮುಂದಕ್ಕೆ ಬರೀಲಿ, ಎಲ್ಲ ಸಂಗೀತಕಾರರಿಗೂ ಒಂದು ಪ್ಲಾಟ್ಫಾರ್ಮ್ ಥರ ಆಗಿ ಮುಂದಕ್ಕೆ ಬರೀಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು. ನಾನು ನಂದಕುಮಾರ್ ಕುರುಡಿ ಅಂತ. ಈ ವರ್ಷದ ಪೂರ್ವಿ ಪುರಸ್ಕಾರ ನನಗೆ ಕೊಡ್ತಾ ಇದ್ದಾರೆ. ನಾನು ಮಾಡಿದ ಒಂದು ಕಿಂಚಿತ್ ಸಾಧನೆಯನ್ನು ಗುರುತಿಸಿಬಿಟ್ಟು ಅಭಿಮಾನದಿಂದ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಈ ಸನ್ಮಾನ ನನಗೆ ಸ್ವೀಕರಿಸೋದಕ್ಕೆ ಬಹಳ ಹರ್ಷ ಆಗುತ್ತೆ. ಯಾಕೆಂದರೆ ಸನ್ಮಾನಗಳು ಬೇಕಾಷ್ಟು ಕಡೆ ಆಗಿದೆ, ನಮಗೆ ಯಾರು ಮಾಡ್ತಾರೆ. ಅಂದರೆ ಇದೊಂದು ಸಂಗೀತಕ್ಕಾಗಿ ಮುಡಿಪಿಟ್ಟಂತಹ ಒಂದು ಸಂಸ್ಥೆ ನನಗೆ ಸಂಗೀತಗಾರರಾದ ನನಗೆ ಸನ್ಮಾನ ಮಾಡ್ತಾ ಇರೋದ್ರಿಂದ ನನಗೆ ಬಹಳ ಹೃದಯಕ್ಕೆ ಬಹಳ ಹತ್ತಿರವಾದಾಗಿದೆ. ಹೀಗಾಗಿ ಪೂರ್ವಿ ಸಂಗೀತ ಅಕಾಡೆಮಿ ತುಂಬ ಸಂಗೀತಕ್ಕೆ ಬಹಳ ಸೇವೆ ಮಾಡ್ತಾಯಿದೆ. 13 ವರ್ಷದಿಂದ ಮಾಡ್ತಾ ಇರೋದೇನು ಸಣ್ಣ ಸಂಗೀತ ಅಲ್ಲ. ಅವರು ಹುಡುಗರಿಗೆ ಪಾಠಗಳು ಹೇಳ್ಕೊಡ್ತಾರೆ, ಪರೀಕ್ಷೆಗಳು ಪಾಸ್ ಮಾಡಿಸ್ತಾರೆ, ಎಲ್ಲ ಕರೆಕ್ಟ್. ಹಾಗೆ ವೇದಿಕೆಯನ್ನು ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಯಾಕೆಂದರೆ ಒಬ್ಬ ಮ್ಯೂಸಿಷಿಯನ್ ಆಗೋದು ಅವನ ಹೊರ್ತು ಅವನು ಎಷ್ಟು ಹೊರ್ತಿದೆ ಅನ್ನೋದು ಕಚೇರಿಗಳಲ್ಲಿ ಗೊತ್ತಾಗುತ್ತೆ. ಸಂಗೀತ ಪರೀಕ್ಷೆಗಳು ಪಾಸ್ ಮಾಡೋದು ಬೇರೆ, ಇದು ಬೇಕು. ಆದರೆ ಇದರಲ್ಲಿ ಕಚೇರಿ ಮಾಡಿ ಅದರಲ್ಲಿ ಸಾಧಿಸಬೇಕು. ಆ ನಿಟ್ಟಿನಲ್ಲಿ ಪೂರ್ವಿ ಸಂಗೀತ ಅಕಾಡೆಮಿಯವರು ಎಲ್ಲರನ್ನು ತಯಾರು ಮಾಡ್ತಾ ಇದ್ದಾರೆ, ವೇದಿಕೆ ಒದಗಿಸ್ಕೊಡ್ತಾ ಇದ್ದಾರೆ. ಭಾಳ ಸಂತೋಷ. ಈ ಪುರಸ್ಕಾರನ ನಾನು ನಮ್ಮ ಗುರು ಪರಂಪರೆ ಪರವಾಗಿ ಸ್ವೀಕಾರ ಮಾಡ್ತೀನಿ, ಕೃತಜ್ಞತೆಯಿಂದ ಸ್ವೀಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು 21ನೇ ಡಿಸೆಂಬರ್ 2025. ಇನ್ನೇನು ಹೊಸ ವರ್ಷ ಬರಲಿದೆ. ಆ ಸಂದರ್ಭದಲ್ಲಿ ಎಲ್ಲ ಕಲಾ ರಸಿಕರಿಗೆ, ಕಲಾ ಬಂಧುಗಳಿಗೆ ನಾವು ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ವರ್ಷ ಚೆನ್ನಾಗಿ ಎಲ್ರಿಗೂ ನಡೀಲಿ ಅಂತ ಕೋರಿಕೊಂಡು ಪೂರ್ವಿ ಸಂಗೀತ ಅಕಾಡೆಮಿ ಮತ್ತು ನಮ್ಮ ಎಲ್ಲ ಟ್ರಸ್ಟಿಗಳ ಪರವಾಗಿ ಶುಭವನ್ನು ಕೋರ್ತಾ ಇದ್ದೀವಿ. ಇವತ್ತಿನ ದಿವಸ ಪೂರ್ವಿ ಸಂಗೀತ ಅಕಾಡೆಮಿಯ 13ನೇ ವಾರ್ಷಿಕೋತ್ಸವ ಸೇವಾ ಸದನದಲ್ಲಿ ಇವಾಗ ಆಯೋಜಿಸಿದ್ದೀವಿ. ಈ ವರ್ಷದ ಒಂದು ಪುರಸ್ಕಾರವನ್ನು ನಮ್ಮ ರಾಜ್ಯದ ಪ್ರಖ್ಯಾತ ಹಿಂದೂಸ್ತಾನಿ ಸಂಗೀತಗಾರರಾದಂತಹ ವಿದ್ವಾನ್ ಪಂಡಿತ್ ನಂದಕುಮಾರ್ ಕುರುಡಿ ಅವರಿಗೆ ಈ ವರ್ಷ ನಾವು ಅದನ್ನು ನೀಡಲಿದ್ದೇವೆ. ಸುಮಾರು 5 ಗಂಟೆಗೆ ಈಗ ಆರಂಭವಾಗಲಿದೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ತಜ್ಞರಾದಂಥ ಪ್ರೊಫೆಸರ್ ರಾಧಾಕೃಷ್ಣರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಮತ್ತು ಪೂರ್ವಿ ಪುರಸ್ಕಾರವನ್ನು ಸಭಾ ಕಾರ್ಯಕ್ರಮದಲ್ಲಿ ನೀಡಿ ನಂತರ ಶ್ರೀ ನಂದಕುಮಾರ್ ಅವರ ಹಿಂದೂಸ್ತಾನಿ ಗಾಯನ ಕಚೇರಿ ನಡೆಯಲಿದೆ. ಸುಮಾರು 8 ಗಂಟೆವರೆಗೂ ನಡೆಯುತ್ತೆ. ಪೂರ್ವಿ ಸಂಗೀತ ಅಕಾಡೆಮಿ ಮಲ್ಲೇಶ್ವರದ ಅಲ್ಲಿ ತುಂಬ ಒಂದು ಒಳ್ಳೆಯ ಹೆಸರನ್ನು ಮಾಡಿದೆ. ಸುಮಾರು 13 ವರ್ಷಗಳಿಂದ ತನ್ನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅಲ್ಲಿ ಸಂಗೀತ ಒಂದು ಕ್ಲಾಸನ್ನು ತಗೊಂಡು ಅಲ್ಲಿ ಹಲವಾರು ಫ್ಯಾಕಲ್ಟೀಸು ಇದೆ. ಗಾಯನ, ವಾದನಗಳು, ಸುಗಮ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಪಿಟೀಲು, ಹೀಗೆ ಎಲ್ಲ ಫ್ಯಾಕಲ್ಟಿಗಳಲ್ಲೂ ಅಲ್ಲಿ ಪಾಠವನ್ನು ನಮ್ಮ ನಾಡಿನ ಪ್ರಖ್ಯಾತ ವಿದ್ವಾಂಸರುಗಳು ನಡೆಸ್ಕೊಡ್ತಾ ಇದ್ದಾರೆ. ಸುಮಾರು
400ಕ್ಕೂ ಹೆಚ್ಚು ಮಿಕ್ಕಿ ವಿದ್ಯಾರ್ಥಿಗಳು ಅಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಒಂದು 3-4 ಫೆಸ್ಟಿವಲ್ನ ಇಲ್ಲಿ ಮಲ್ಲೇಶ್ವರದಲ್ಲಿ ಮಾಡ್ತಾಯಿದ್ದೀವಿ. ಒಂದು ಜಗದೋದ್ಧಾರನ ಅಂತ ಅಕ್ಟೋಬರಲ್ಲಿ ಮಾಡ್ತೀವಿ. ಆ ಸಂದರ್ಭದಲ್ಲಿ ಎಲ್ಲ ದಾಸ ಕೃತಿಗಳ ಗಾಯನ ವಾದನ ನಡೆಯುತ್ತೆ. ಮತ್ತು ಜುಲೈಯಲ್ಲಿ ಮಣಿ ಕೃಷ್ಣಸ್ವಾಮಿ ಅಂತ ಒಂದು ಸಂಸ್ಥೆ ಇದೆ, ಸಂಗೀತ ಸಂಸ್ಥೆ. ಅದರ ಜೊತೆಯಲ್ಲಿ ಪೂರ್ವಿ ಸಂಗೀತ ಅಕಾಡೆಮಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಪ್ರತಿ ವರ್ಷ ಈ ಒಂದು ಡಿಸೆಂಬರಲ್ಲಿ ತನ್ನ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಸುಮಾರು ಇದುವರೆಗೂ ಒಂದು 500 ಜನ ಕಲಾವಿದರುಗಳಿಗೆ ವೇದಿಕೆಯನ್ನು ನೀಡಿರುವ ಒಂದು ಹೆಗ್ಗಳಿಕೆ ನಮ್ಮ ಪೂರ್ವಿ ಸಂಗೀತ ಅಕಾಡೆಮಿ ಇದೆ. ನಮ್ಮ ಅಧ್ಯಕ್ಷರು ಉಮಾಪತಿ ರಾಜುರವರು ಮತ್ತು ಇವತ್ತಿನ ಕಲಾಕಾರರ ನಂದಕುಮಾರ್ ಅವರು, ಹಲವಾರು ಎಲ್ಲ ಟ್ರಸ್ಟೀಸು ಇದ್ದಾರೆ. ಸೊ ಹೀಗೆ ಎಲ್ಲ ಹೆಚ್ಚು ನಮಗೆ ಸಹಕಾರವನ್ನು ತಾವು ನೀಡ್ತಾ ಇನ್ನೂ ಮುಂದುವರಿಲಿ, ಇನ್ನೂ ಹೆಚ್ಚು ಕಲಾವಿದರಿಗೆ ಇಲ್ಲಿ ಒಂದು ಆಪರ್ಚುನಿಟಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ನಮಸ್ಕಾರ.